ಸ್ನೇಹಿತರೆ ನಮಸ್ಕಾರ. ಮಹಾಭಾರತದ ಬಹುಮುಖ್ಯ ಪಾತ್ರಗಳಲ್ಲಿ ಕರ್ಣನ ಪಾತ್ರವೂ ಕೂಡ ಒಂದು. ಆತನ ಹೆಸರು ಬಂದಾಗಲೆಲ್ಲ ಆತನ ಹೆಸರನ್ನು ದಾನಿ ಮಹಾವೀರ ಅಂತ ಸಂಬೋಧಿಸಲಾಗುತ್ತೆ. ಮಹಾನ್ ದಾನಿ ಎನಿಸಿಕೊಂಡ ಕರ್ಣನು ತನ್ನ ಜೀವಿತಾವಧಿಯಲ್ಲಿ ಎಲ್ಲ ವಸ್ತುಗಳನ್ನು ದಾನ ಮಾಡಿರ್ತಾನೆ. ಆದರೆ ಕೇವಲ ಒಂದು ವಸ್ತುವನ್ನು ದಾನ ಮಾಡದ ಕಾರಣ ಆತ ಮರಣದ ನಂತರವೂ 16 ದಿನಗಳ ಕಾಲ ಭೂಮಿಗೆ ಬಂದಿದ್ದ. ಹಾಗಾದರೆ ಏನಿದರ ಹಿಂದಿದರ ರೋಚಕ ಕಹಾನಿ, ಅದನ್ನು ಈಗ ತಿಳಿದುಕೊಳ್ಳೋಣ. ದಂತಕಥೆಯ ಪ್ರಕಾರ ಪರೋಪಕಾರಿ ಕರ್ಣ ಕುರುಕ್ಷೇತ್ರದ ಯುದ್ಧದಲ್ಲಿ ಮರಣದ ಬಳಿಕ ಆತನ ಆತ್ಮವು ಸ್ವರ್ಗವನ್ನು ಸೇರುತ್ತೆ. ತನ್ನ ದಾನ ಧರ್ಮದಿಂದ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಒಂದು ವಿಚಾರಕ್ಕೆ ಹಿನ್ನಡೆಯಾಗುತ್ತೆ. ಸ್ವರ್ಗದಲ್ಲಿ ಊಟದ ಸಮಯದ ವೇಳೆ ಸ್ವರ್ಗವಾಸಿಗಳಿಗೆ ಆಹಾರವನ್ನು ಬಡಿಸಲಾಗುತ್ತೆ. ಎಲ್ಲರಿಗೂ ತಿನ್ನುವುದಕ್ಕೆ ಆಹಾರವನ್ನು ನೀಡಿದರೆ ಕರ್ಣನಿಗೆ ಮಾತ್ರ ಚಿನ್ನ, ವಜ್ರ, ವೈಢೂರ್ಯ, ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ಕೊಡಲಾಗುತ್ತೆ. ಪ್ರತಿದಿನವೂ ಕೂಡ ಹೀಗೆ ಆಗುತ್ತಲಿತ್ತು. ಕೊನೆಗೆ ಇದಕ್ಕೆ ಉತ್ತರ ಸಿಗದ ಕರ್ಣನು ಯಮಧರ್ಮರಾಯನ ಬಳಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ತಾನೆ. ಆಗ ಯಮನು, ಕರ್ಣನೇ, ನೀನು ನಿನ್ನ ಜೀವನದುದ್ದಕ್ಕೂ ಕೂಡ ಸಾಕಷ್ಟು ಚಿನ್ನ, ಬೆಳ್ಳಿಯನ್ನು ದಾನ ಮಾಡಿದ್ದೀಯಾ, ಆದರೆ ನಿನ್ನ ಪೂರ್ವಜರಿಗೆ ಆಹಾರವನ್ನು ಇಟ್ಟಿರಲಿಲ್ಲ ಅಥವಾ ಅವರಿಗೆ ಯಾವುದೇ ಪ್ರಮುಖ ಹಬ್ಬ ಅಥವಾ ಹರಿದಿನಗಳಲ್ಲಿ ಆಹಾರವನ್ನು ಎಡೆಯಾಗಿ ಕೊಟ್ಟಿರಲಿಲ್ಲ ಅಂತ ಹೇಳ್ತಾನೆ. ಕೂಡಲೇ ಕರ್ಣನಿಗೆ ತನ್ನ ತಪ್ಪಿನ ಅರಿವಾಗಿ ಯಮನಿಗೆ ಈ ಸಮಸ್ಯೆಗೆ ಪರಿಹಾರವನ್ನು ಕೇಳಿದಾಗ ಆಗ ಯಮನು ಕರ್ಣನಿಗೆ 16 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಭೂಮಿಗೆ ಕಳುಹಿಸಿಕೊಡ್ತಾನೆ. ಪಿತೃಗಳಿಗೆ ಅನ್ನದಾನವನ್ನು ಮಾಡುವುದಕ್ಕೆ ಸೂಚನೆ ಕೊಡ್ತಾನೆ. ನಂತರ ಕರ್ಣ ಭೂಮಿಗೆ ಬಂದು 16 ದಿನಗಳ ಕಾಲ ತನ್ನ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ ಹಿರಿಯರ ಶ್ರಾದ್ದ ಕಾರ್ಯವನ್ನು ಮಾಡಿ ನಂತರದಲ್ಲಿ ಸ್ವರ್ಗಕ್ಕೆ ಹಿಂದಿರುಗುತ್ತಾನೆ. ಇದಾದ ಬಳಿಕ ಕರ್ಣನಿಗೆ ಸ್ವರ್ಗದಲ್ಲಿ ವಿವಿಧ ಬಗೆಯ ಖಾದ್ಯ ಆಹಾರಗಳು ದೊರೆತವು ಅಂತ ನಂಬಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಸಲ ಮತ್ತೊಂದು ಸ್ವಾರಸ್ಯಕರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್.